ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಯಾರಿಗೆ ಅಂದರೆ ಅದು ಬಂಡವಾಳಶಾಹಿಗಳಿಗೆ, ಭೂಮಾಲೀಕರಿಗೆ, ಕಾಂಗ್ರೆಸ್ BJPನಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ. ಯಾಕೆಂದರೆ ಈ ದೇಶದಲ್ಲಿ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಬೇವರು ಸುರಿಸಿ ದುಡಿದ್ರೂ ಕೂಡ ನೆಮ್ಮದಿಯ ಬದುಕಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಈ ಮನುವಾದಿ ಪಕ್ಷಗಳು ದುಡಿದ್ದಾವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಫೂರ್ತಿ ಮತ್ತು ಆದರ್ಶದಲ್ಲಿ ಬಹುಜನ ಸಮಾಜ ಪಕ್ಷ ಏನು ಬೆಳೀತಾ ಇದೆ, ಈ ಒಂದು ಬಹುಜನ ಸಮಾಜ ಪಕ್ಷ ಬೆಳೆದು ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶದಲ್ಲಿ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಏನು ಈ ದೇಶದಲ್ಲಿ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಇವರಿಗೆ ಕೇವಲ ಒಂದು ಹೆಸರಿಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವತ್ತು ಈ ದೇಶದಲ್ಲಿ ಬಡತನ ಹೋಗುತ್ತೆ, ಅಸ್ಪೃಶ್ಯತೆ ಹೋಗುತ್ತೆ, ನಿರುದ್ಯೋಗ ಹೋಗುತ್ತೆ, ಅಸಮಾನತೆ ಹೋಗುತ್ತೆ, ಆವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ BSP ಪಕ್ಷದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಹಾಗೆಯೇ BSP ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ವೆಂಕಟೇಶ್ವರ ಚಿತ್ರಮಂದಿರ ಸರ್ಕಲ್ನಿಂದ ರಾಮ ಕುಟೀರದವರೆಗೆ ಕಾಲ್ನಡಿಗೆ ಮೆರವಣಿಗೆ ನಡೆಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ BSP ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ KC ನಾಗರಾಜ್ ರವರು ಮಾತನಾಡಿ, ಅಂಬೇಡ್ಕರ್ ಮತ್ತು ಕಾನ್ಸಿರಾಮ್ ರವರ ತತ್ವ ಸಿದ್ಧಾಂತಗಳನ್ನು ಸಮಾಜದ ತಳಮಟ್ಟದವರೆಗೆ ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದರು. ಬಹುಜನರು ರಾಜಕೀಯವಾಗಿ ಜಾಗೃತಗೊಂಡು ಸಂಘಟಿತವಾದಾಗ ಮಾತ್ರ ನಿಜವಾದ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ಭಾರತ ನಿರ್ಮಾಣ ಸಾಧ್ಯವೆಂದು ಅವರು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ BSP ಪಕ್ಷದ ಅಶೋಕ್ ಚಕ್ರವರ್ತಿ, ವಕೀಲರಾದ ಸುರೇಶ್, KC ಹನುಮಂತರಾಯಪ್ಪ, H ನರಸಿಂಹಯ್ಯ, ಅರುಣ್, ಅಕ್ಬರ್, N ನಾಗರಾಜ್, CK ರಾಮು, ವಸಂತ್, ಸುಲಯ್ಯ, ರುದ್ರಪ್ಪ, HC ಶ್ರೀನಿವಾಸ್, ರಾಜು ಮೌರ್ಯ, ಚಂಬೇನಹಳ್ಳಿ ಯಲ್ಲಪ್ಪ, ಚಾರ್ಲ್ಸ್, ಚಂದಾಪುರ ಮುನಿರಾಜ್, ಬಾಬು ಶೇಖ್, ಗೌತಮ್ ವೆಂಕಿ, ಅರೆಹಳ್ಳಿ ಅಶ್ವಥ್, ಕೋಲೆಬಸವ ಶ್ರೀನಿವಾಸ್, ಚಂದ್ರಪ್ಪ, ಚಿಕ್ಕಹಗಡಿ ಯಲ್ಲಪ್ಪ, ಚೇತನ್, ಆಂಜನಾ ಮೂರ್ತಿ, ಬಲರಾಮ್, ಪ್ರೇಮ ಮೊದಲಾದವರು ಭಾಗವಹಿಸಿದರು. ಓಟು ನಮ್ಮದು, ರಾಜ್ಯ ನಿಮ್ಮದು. ಓಟು ನಮ್ಮದು, ರಾಜ್ಯ ನಿಮ್ಮದು. ಓಟು ನಮ್ಮದು, ರಾಜ್ಯ ನಿಮ್ಮದು. ಬಾಬಾ ಸಾಹೇಬ್ ಅಮರ್ ರಹೇ, ಬಾಬಾ ಸಾಹೇಬ್ ಅಮರ್ ರಹೇ, ದಾದಾ ಸಾಹೇಬ್ ಅಮರ್ ರಹೇ, ದಾದಾ ಸಾಹೇಬ್ ಅಮರ್ ರಹೇ. BSP ಜಿಂದಾಬಾದ್, BSP ಜಿಂದಾಬಾದ್. कांशीराम अमर रहे, कांशीराम अमर रहे. मायावती जिंदाबाद, मायावती जिंदाबाद. BSP जिंदाबाद, BSP जिंदाबाद. बाबा साहब अमर रहे, बाबा साहब अमर रहे. कांशीराम अमर रहे. जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम.
ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಪ್ರತಿದಿನ ಹಳ್ಳಿಗಳಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಓದಿರ್ತಕ್ಕಂಥ ವಿದ್ಯಾವಂತ ಮಕ್ಕಳಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಪ್ರತಿ ಹಳ್ಳಿಯಲ್ಲೂ ದೌರ್ಜನ್ಯಗಳು ನಡೀತಾ ಇದೆ. ಇವೆಲ್ಲ ಯಾಕಪ್ಪ ಆಗ್ತಾ ಇದೆ ಅಂತಂದ್ರೆ ನಾವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥವ್ರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾವೇನಾದ್ರೂ ಹೋಗಿ ಒಂದು ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ರೆ ಅಥವಾ ನಾವು ಗೆಲ್ಸಿರ್ತಕ್ಕಂಥವ್ರು ನಾವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ MLA MP ಗಳನ್ನ ಹೋಗಿ ಕೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನೀವು ಓಟನ್ನ ಪುಕ್ಷಟ್ಟೆಗೆ ಹಾಕಿಲ್ಲ, ಅವತ್ತು ತಗೊಂಡಿರೋ ದುಡ್ಡು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಂತ ಅಂದ್ಬಿಟ್ಟು ನಮ್ಮನ್ನ ಗದರಿಸಿ ಕಳ್ಸಿಬಿಡ್ತಾರೆ. ಇದೆಲ್ಲ ಸುಳ್ಳ. ಆ ರೀತಿ ಗದರಿಸಿ ಕಳ್ಸೋದ್ರಿಂದ ಏನಾಗಿದೆ ಅಂತಂದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಅತ್ಯಾಚಾರಗಳು, ಅನ್ಯಾಯಗಳು, ದೌರ್ಜನ್ಯಗಳು ಹೆಚ್ಚಾಗ್ತಾ ಇದಾವೆ. ಓದಿರ್ತಕ್ಕಂಥ ವಿದ್ಯಾವಂತರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಓದೋಣ ಅಂತಂದ್ರೆ ನಮಗೆ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂತಂದ್ರೆ ಎಲ್ಲಾ ಸರ್ಕಾರಿ ಸ್ಕೂಲ್ಗಳನ್ನ ಬಂದ್ ಮಾಡ್ತಾ ಇದಾರೆ. ಪ್ರೈವೇಟ್ ಶಾಲೆಗಳಲ್ಲಿ ಓದ್ಸೋಣ ಅಂತಂದ್ರೆ ಒಂದೊಂದು ಶಾಲೆಯಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಡ್ಮಿಷನ್ ಕೇಳ್ತಾರೆ. ಅಲ್ಲಿ ಓದಿಸೋದಕ್ಕೆ ನಮ್ಮಂತ ಬಡವರಿಗೆ ಆಗುತ್ತಾ? ಆಗಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಓದಿ ವಿದ್ಯಾವಂತರಾದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಅವರು ಸ್ವಾಭಿಮಾನಿಗಳಾಗ್ತಾರೆ. ಹಾಗಾಗಿ ಅವ್ರಿಗೆ ವಿದ್ಯೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಸರ್ಕಾರಿ ಕಾಲೇಜುಗಳನ್ನ, ಶಾಲೆಗಳನ್ನ ಬಂದ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲಸಗಳು ಅಷ್ಟೇ, ಎಲ್ಲ ಸರ್ಕಾರಿ ಕಾರ್ಖಾನೆಗಳನ್ನ ಒಂದೊಂದು ಕಡೆಯಿಂದ ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರೈವೇಟ್ ಅಲ್ಲಿ ಕೆಲಸಕ್ಕೆ ಹೋಗೋಣ ಅಂತಂದ್ರೆ ಪ್ರೈವೇಟ್ ಕಂಪನಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಸಂಬಂಧಿಕರು ಯಾರಾದ್ರೂ ಇರ್ತಾರ? ಯಾರು ಇರಲ್ಲ. ಹಾಗಾಗಿ ನಮಗೆ ವಿದ್ಯೆನೂ ಸಿಗ್ತಾ ಇಲ್ಲ, ಉದ್ಯೋಗನೂ ಸಿಗ್ತಾ ಇಲ್ಲ, ಸಂಬಳನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಪ್ರತಿದಿನ ನಾವು ಕಷ್ಟಪಟ್ಟು ಮಕ್ಕಳನ್ನ 1000 ರೂಪಾಯಿ ಸಾಲ ಮಾಡಿ ಓದಿಸಿರ್ತಕ್ಕಂಥ ಮಕ್ಕಳು ಎಲ್ಲಿ ಹೋಗ್ಬೇಕು? ಅವ್ರ ಜೀವನ ಮಾಡ್ಬೇಕಾ ಬೇಡವಾ? ಆದ್ರೆ ಅವರೆಲ್ಲ ಎಲ್ಲಪ್ಪ ಇರ್ತಾರೆ ಅಂತಂದ್ರೆ ಉದ್ಯೋಗ ಇಲ್ಲ, ವಿದ್ಯೆನೂ ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ರೌಡಿ ಅದು ಇದು ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಬಹುಜನ ಸಮಾಜ ಪಾರ್ಟಿಯ 42ನೇ ಸಂಸ್ಥಾಪನಾ ದಿನದ ಶುಭಾಶಯಗಳು ಕೂಡ. ಈ ಒಂದು ಕಾರ್ಯಕ್ರಮಕ್ಕೆ ಉರಿ ಬಿಸಿಲಿದ್ರು ಕೂಡ ವೆಂಕಟೇಶ್ವರ ಸರ್ಕಲ್ನಿಂದ ಇಲ್ಲಿನವರೆಗೂ ಜಾಥಾ ಬಂದು ಸಮಾಧಾನವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯ ಬಹುಜನ ಬಂಧುಗಳೇ, ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯ ಸಂಯೋಜಕರು, ವಲಯ ಉಸ್ತುವಾರಿಗಳಾದಂಥ ಅಶೋಕ್ ಚಕ್ರವರ್ತಿ ಅವರೇ, ಮತ್ತೊಬ್ಬ ಸಹೋದರರು ವಲಯ ಉಸ್ತುವಾರಿಗಳಾದಂಥ ಅಡ್ವೊಕೇಟ್ ಸುರೇಶ್ ಅವರೇ, ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಆಗಿರ್ತಕ್ಕಂಥ KC ಹನುಮಂತರಾಯಪ್ಪ ಸಾಹೇಬ್ರೆ, ಮತ್ತೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ H ನರಸಿಂಹಯ್ಯ ಸಾಹೇಬ್ರೆ, ಸಹೋದರರಾಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಂತ N ನಾಗರಾಜನ್ ಅವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳಂತ ಅರುಣ್ ನಾಲ್ಗೌಟ ಅವರೇ, ನಮ್ಮ ಪಕ್ಷದ ಖಜಾನ್ಸಿಗಳಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ದಿನೇಶ್ ಅವರೇ, ರಾಜ್ಯ ಕಾರ್ಯದರ್ಶಿಗಳಾದಂಥ ರುದ್ರಪ್ಪಣ್ಣ ಅವರೇ, ಶೂಲಯ್ಯ ಅವರೇ, ರಾಜ್ಯ ಕಾರ್ಯದರ್ಶಿಗಳಾದಂಥ ವಸಂತಣ್ಣನವರೇ, ನಮ್ಮ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ CK ರಾಮಣ್ಣ ಅವರೇ, ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಶ್ರೀಧರ್ ಮೂರ್ತಿ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ SC ಶ್ರೀನಿವಾಸ್ ಅವರೇ, ತುಮಕೂರು ಜಿಲ್ಲಾಧ್ಯಕ್ಷರಾದಂಥ ಅಂಜನ್ ಮೂರ್ತಿ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂಥ ದೇವಪ್ಪ ಅವರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಬಲರಾಮ್ ಅವರೇ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ N ರಮೇಶ್ ಅವರೇ, ಬೆಂಗಳೂರು ಕೇಂದ್ರ ಉಸ್ತುವಾರಿಗಳಾದಂಥ ನಮ್ಮ
ಪಕ್ಷದ ಮುಖಂಡರು ಸಂಯೋಜಕರಾದಂಥ ಇದುವರೆಗೂ ಮಾತನಾಡಿದಂಥ ಅಶೋಕ್ ಚಕ್ರವರ್ತಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಕೆಲವು ಮುಖ್ಯವಾದಂಥ ಕೆಲವು ವಿಷಯಗಳನ್ನು ಮಾತ್ರ ಮಾತಾಡಿ ನನ್ನ ಭಾಷಣವನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ವಾಯ್ಸ್ ಎಲ್ಲರೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ವಾ? ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಅಂದ್ರೆ ನನಗಂತೂ ಉಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ದೀಪಾವಳಿ ಹಬ್ಬ ಯಾವುದು ಕೂಡ ನನಗೆ ಮುಖ್ಯ ಅಲ್ಲ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟಿದ ದಿನದ ಹಬ್ಬ ಅಂದ್ರೆ ನನಗೆ ವಿಶೇಷ ಖುಷಿ. ಯಾಕೆ ಹೇಳ್ತೀನಂದ್ರೆ ಸಾವಿರಾರು ವರ್ಷಗಳಿಂದ ಈ ದೇಶದ ಮೂಲ ನಿವಾಸಿಗಳಾಗಿದ್ರು ಕೂಡ ನಾವು ಈ ದೇಶದ ಮನುವಾದಿಗಳು ಆಸ್ತಿ, ಅಧಿಕಾರ, ವಿದ್ಯೆ, ಉದ್ಯೋಗ ನಿಷೇಧ ಮಾಡಿ ಪ್ರಾಣಿಗಳಿಗಿಂತ ಕೀಳಾಗಿ ಬದುಕುವಂತ ಒಂದು ವ್ಯವಸ್ಥೆಗೆ ನಮ್ಮನ್ನ ದೂಡಿದ್ರಲ್ಲ. ಈ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಸಿಡಿದೆದ್ದು ಛಲ ಬಿಡದೆ ನಿರಂತರ ಹೋರಾಟದಿಂದ ನಮಗೆ ಏನು ಈ ದೇಶದ ಶೂದ್ರ ಅತಿಶೂದ್ರರಿಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನ ಅರ್ಪಣೆ ಮಾಡಿದಂತ ಕರುಣಿಸಿದ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ದಿನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಈ ದೇಶದಲ್ಲಿ ಶೂದ್ರ ಎಂಬ ಕಾರಣಕ್ಕೆ ಆಸ್ತಿ, ಅಧಿಕಾರ, ವಿದ್ಯೆ, ಉದ್ಯೋಗ ನಿಷೇಧ, ಅಸ್ಪೃಶ್ಯ ಎಂಬ ಕಾರಣಕ್ಕೆ ಮನೆ ಕಟ್ಟೋ ಆಗ್ತಿರ್ಲಿಲ್ಲ, ಓದುವಂತ ಆಗ್ತಿರ್ಲಿಲ್ಲ, ಬಟ್ಟೆ ಹಾಕುವಂತ ಆಗ್ತಿರ್ಲಿಲ್ಲ, ವೋಟ್ ಹಾಕಂತೂ ಆಗ್ತಿರ್ಲಿಲ್ಲ, ಒಂದು ಆರೋಗ್ಯಪೂರ್ಣವಾದಂತ ಒಂದು ಆಹಾರವನ್ನ ಬೇಯಿಸಿ ತಿನ್ನುವಂತ ಒಂದು ಆಗ್ತಿರ್ಲಿಲ್ಲ. ಈ ದೇಶದಲ್ಲಿ ಅಷ್ಟೇ ಯಾಕೆ ಭೂಮಿ ಮೇಲೆ ಸ್ವತಂತ್ರವಾಗಿ ಎಂಜಲೂಗಿಯುವಂತ ಆಗ್ತಿರ್ಲಿಲ್ಲ, ಚಪ್ಪಲಿ ಹಾಕುವಂತ ಆಗ್ತಿರ್ಲಿಲ್ಲ, ಭಿಕ್ಷೆ ಬೇಡಿಕೊಂಡು ತಿನ್ನುವಂತ ಒಂದು ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿದಂತ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದ ನಂತರವೇ ನಮಗೆ ಸ್ವಾಭಿಮಾನದ ಬದುಕು, ಗೌರವದ ಬದುಕು, ಸಮಾನತೆಯ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾದ್ರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಮಾತ್ರವಲ್ಲ OBC ಸಮುದಾಯಗಳು ಕೂಡ ಸಮಾನವಾದಂತ ಅವಕಾಶ ಸಿಗ್ತಾ ಇರಲಿಲ್ಲ. ಯಾಕೆಂದ್ರೆ ಏನು OBC ಸಮುದಾಯ ಇದೆ, ಶೂದ್ರ ಸಮುದಾಯ, ಲಿಂಗಾಯತರು, ಒಕ್ಕಲಿಗರು, ರೆಡ್ಡಿಗಳು, ಕುರುಬರು, ಶೆಟ್ರು, ಅಗಸರು, ಇತರ ಜಾತಿಗಳು, ಬ್ರಾಹ್ಮಣನಲ್ಲದ, ಕ್ಷತ್ರಿಯನಲ್ಲದ, ವೈಶ್ಯನಲ್ಲದ ಇತರ ಎಲ್ಲಾ ಸಮುದಾಯಗಳು ಕೂಡ ಏನು ಶೂದ್ರ ಸಮುದಾಯಗಳಿದ್ದಾವೆ. ಈ ಶೂದ್ರ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ರಾಜ್ಯಪಾಲರಾಗ್ತಾ ಇದ್ದಾರೆ, ರಾಷ್ಟ್ರಪತಿಗಳಾಗ್ತಾ ಇದ್ದಾರೆ, ಮಂತ್ರಿಗಳಾಗ್ತಾ ಇದ್ದಾರೆ, MLAಗಳಾಗ್ತಾ ಇದ್ದಾರೆ, ಜಡ್ಜ್ಗಳಾಗ್ತಾ ಇದ್ದಾರೆ, ಡಾಕ್ಟರ್ಗಳಾಗ್ತಾ ಇದ್ದಾರೆ, ಇಂಜಿನಿಯರ್ಗಳಾಗ್ತಾ ಇದ್ದಾರೆ. 16 ಎಕರೆ ಜಮೀನು ಖರೀದಿ ಮಾಡಿ ಶ್ರೀಮಂತದ ಬದುಕನ್ನ ಬದುಕ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾವುದು ಆಲೋಚನಾ ಶಕ್ತಿ ಅಲ್ಲ, ಪಾವನ ಶಕ್ತಿ ಅಲ್ಲ, ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಶಕ್ತಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದ ನಮಗೆ ಎಲ್ಲಾ ಹಕ್ಕುಗಳ ಅವಕಾಶಗಳು ಸಿಗ್ತಾ ಇದ್ದಾವೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬ್ರಿಟಿಷರ ವಿರುದ್ಧವಾಗಿ, ಮನುವಾದಿಗಳ ವಿರುದ್ಧವಾಗಿ ನಿರಂತರ ಸಂಘರ್ಷ ಮಾಡಿ ನಮಗೆ ವೋಟ್ ಅನ್ನುವಂತ ಅಸ್ತ್ರವನ್ನ ತಂದು ಕೊಡದೇ ಇದ್ದಿದ್ರೆ ಯಾರು ನಮಗೆ ಗೌರವ ಕೊಡ್ತಾ ಇರಲಿಲ್ಲ. ಅಧಿಕಾರ, ಆಸ್ತಿ ಅನ್ನುವಂಥದ್ದು ಈ ದೇಶದಲ್ಲಿ ಕೆಲವು ವರ್ಗದ ಸೊತ್ತಾಗಿತ್ತು. ಅಧಿಕಾರ ಕ್ಷತ್ರಿಯನಿಗೆ ಮೀಸಲು, ವ್ಯಾಪಾರ ವೈಶ್ಯನಿಗೆ ಮೀಸಲು,
ವಿದ್ಯೆ ಬ್ರಾಹ್ಮಣನಿಗೆ ಮೀಸಲು ಅಂತ ಹೇಳಿ ಏನು ಕಾನೂನು ಮಾಡಿದ್ರು, ಮನು ಸಂವಿಧಾನದ ಕಾನೂನು, ಮಾನವ ವಿರೋಧಿ ಕಾನೂನು. ಈ ಮಾನವ ವಿರೋಧಿ ಮನು ಸಂವಿಧಾನವನ್ನು ಸುಟ್ಟು ಭಸ್ಮಗೊಳಿಸಿ ಮಾನವತಾ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದಂತ ಈ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಮನುಷ್ಯನ ರೂಪದಲ್ಲಿ ಮಾನವ ಜಗತ್ತಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಹುಟ್ಟಿ ಬಂದ ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಸುಳ್ಳಾಗಲ್ಲ. ಇವತ್ತು ನಾವೆಲ್ಲರೂ ಕೂಡ ಈ ದೇಶದಲ್ಲಿ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ 85% ಜನ ನಾವು ಆಲೋಚನೆ ಮಾಡಬೇಕಾಗಿರುವಂತದ್ದು, ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂತದ್ದು, ನಮ್ಮನ್ನ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಯಾರು ಶೋಷಣೆ ಮಾಡಿದ್ರು, ನಮ್ಮ ಅವಕಾಶಗಳನ್ನ ಕಿತ್ಕೊಂಡು ಈ ದೇಶದಲ್ಲಿ ಯಾರು ನಮ್ಮನ್ನ ತುಳಿದು ಆಳಿದ್ರು, ನಮ್ಮನ್ನ ಗುಲಾಮರಾಗಿ ಜೀವನ ಮಾಡುವಂತ ಒಂದು ದೂಡಿಗೆ ಯಾರು ತಳ್ಳಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಈ ದೇಶದ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಜೆಪಿ ಕಟ್ಟಿರ್ತಕ್ಕಂಥ ಏನು ಮನುವಾದಿಗಳು ಮನು ಸಂವಿಧಾನವನ್ನ ಬರೆದು ಈ ದೇಶಕ್ಕೆ ಅರ್ಪಣೆ ಮಾಡಿ ಈ ದೇಶದಲ್ಲಿ 85% ಜನರನ್ನ ಶೋಷಣೆ ಮಾಡಿ ಕೆಲವು ಸಮುದಾಯಗಳು ಈ ಆಸ್ತಿಯ ಸಂಪತ್ತನ್ನ ಈ ದೇಶದ ಎಲ್ಲ ಅಧಿಕಾರವನ್ನು ಅನುಭವಿಸಿ ನಮ್ಮನ್ನ ಶೋಷಣೆಗೆ ತಳ್ಳಿದ್ರಲ್ಲ, ಈ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನ ಕಟ್ಟಿರ್ತಕ್ಕಂಥ ಯಜಮಾನರು ಅವರ ಪಕ್ಷಗಳನ್ನ ಕಟ್ಟುವುದರ ಮುಖಾಂತರವಾಗಿ, ಅವರ ಪಕ್ಷದ ಬಾವುಟಗಳನ್ನ ಹಿಡಿಯೋದ್ರ ಮುಖಾಂತರವಾಗಿ ನಾವೆಲ್ಲರೂ ಕೂಡ 2026ನೇ ಇಸ್ವಿನಲ್ಲಿ ನಾವಿವತ್ತು ಬದುಕ್ತಾ ಇದ್ದೇವೆ. ಇನ್ನೂ ಕೂಡ ಈ ದೇಶದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಅನಕ್ಷರತೆ ಇದೆ ಅಂದ್ರೆ ಅದಕ್ಕೆ ಕಾರಣ ಇದುವರೆಗೂ ನಾವು ವೋಟ್ ಹಾಕಿ ಅಧಿಕಾರಕ್ಕೆ ತಂದಂತ ಬಿಜೆಪಿ ಕಾಂಗ್ರೆಸ್ ಎಂಬ ಮನುವಾದಿ ಪಕ್ಷಗಳೇ ಕಾರಣ. ಸಕ್ಸಸ್ಫುಲ್ ಆದಂತ ಕಾರ್ಯಕ್ರಮವನ್ನು ಮಾಡಿದ್ರೆ, ಅದೇ ರೀತಿಯಲ್ಲಿ ಅಕ್ಕ ಮಾಯಾವತಿ ಅವರ ಆದೇಶದ ಮೇರೆಗೆ ಈಗ ಬೆಂಗಳೂರು ವಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ಆನೆಕಲ್ಲಲ್ಲಿ ಮಾಡಬೇಕಂತ ರಾಜ್ಯ ಸಮಿತಿ ತೀರ್ಮಾನ ಮಾಡಿದಾಗ ನಾವೆಲ್ಲ ಅದಕ್ಕೆ ಧ್ವನಿಗೂಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀರಿ. ಬಂಧುಗಳೇ, ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದ 3ನೇ ರಾಷ್ಟ್ರೀಯ ಪಕ್ಷ. ನಾವು ಎಲ್ಲಿ ಮಾಧ್ಯಮಗಳು, ಸುದ್ದಿ ಮಾಧ್ಯಮಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಜಾಹೀರಾತುಗಳು, ಅಡ್ವರ್ಟೈಸು ಮತ್ತು ಸುದ್ದಿಗಳು ಬರದೇ ಇರ್ಬೋದು. ಆದ್ರೆ ಬಹುಜನ್ ಸಮಾಜ್ ಪಾರ್ಟಿ ಒಂದು ರೆವಲ್ಯೂಷನ್ ಪಕ್ಷ, ಸೈಲೆಂಟ್ ರೆವಲ್ಯೂಷನ್ ಪಕ್ಷ. ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇತರೆ ಮನುವಾದಿ ಪಕ್ಷಗಳಿಗೆ ಪರ್ಯಾಯವಾಗಿ ಈ ದೇಶದಲ್ಲಿ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸುವಂತ ಪಕ್ಷ ಯಾವ್ದಾರ ಇದ್ರೆ ಅದು ಬಹುಜನ್ ಸಮಾಜ್ ಪಕ್ಷ. ಯಾಕೆಂತಂದ್ರೆ ಬಹುಜನ್ ಸಮಾಜ್ ಪಕ್ಷ ಯಾರಿಗೂ ಹಣ ಕೊಡಲ್ಲ, ಯಾರಿಗೂ ದುಡ್ಡು ಕೊಡಲ್ಲ, ಯಾರಿಗೂ ಬಿರಿಯಾನಿ ಕೊಡಲ್ಲ, ಯಾರಿಗೆ ಸಣ್ಣ ಸಣ್ಣ ಆಮಿಷಗಳನ್ನ ಒಡ್ಡಲ್ಲ. ಯಾರೇ ಅಧಿಕಾರ ಬಂದ ಮೇಲೆ ಯಾರಿಗೆ ಅರ್ಜಿಗಳು ತಗೊಂಡು ತನ್ನ ಈ ಅರ್ಜಿಗಳನ್ನ ನೀವು ಮಾಡಿ ಈ ಇದರಲ್ಲಿ ಕುಂದುಕೊರತೆ ಮಾಡಿ ಅಂತ ಅರ್ಜಿಗಳು ತಗೊಳ್ಳೋ ಇಲ್ಲ. ಅದನ್ನ ಅಕ್ಕ ಮಾಯಾವತಿ ಅವರು 4 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಉತ್ತರ ಪ್ರದೇಶದಲ್ಲಿ ಅದನ್ನ ತೋರಿಸಿದ್ದಾರೆ. ಯಾರು ಅರ್ಜಿಗಳನ್ನ ತಗೊಂಡು ಹೋಗಿಲ್ಲ. ಯಾರು ಏನು ಹೇಳಿದರೆ ಸಂವಿಧಾನದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಅಂದ್ರೆ ಸಂವಿಧಾನ, ಸಂವಿಧಾನ ಅಂದ್ರೆ ಬಹುಜನ್ ಸಮಾಜ್ ಪಾರ್ಟಿ. ಎಲ್ಲಾದ್ರೂ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಅಕ್ಕಿ ಕೊಡ್ತೀನಿ, ರಾಗಿ ಕೊಡ್ತೀನಿ, ನಿಮಗೆ ಕುಕ್ಕರ್ ಕೊಡ್ತೀನಿ, ಮಿಷನ್ ಕೊಡ್ತೀನಿ, ಸೀರೆ ಕೊಡ್ತೀನಿ ಅಂತ ಎಲ್ಲ ಆದ್ರೆ ಪ್ರಣಾಳಿಕೆ ನೋಡಿದ್ರೆ ನೀವು ಎಲ್ಲೇ ನೋಡಿಲ್ಲ. ಆದ್ರೆ ಬಹುಜನ್ ಸಮಾಜ್ ಪಾರ್ಟಿ ಅಂದ್ರೆ ಸಂವಿಧಾನ, ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಬೆವರು ಎಲ್ಲ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಅಂದ್ರೆ ಸಂವಿಧಾನ. ಇದಕ್ಕೆ ಪ್ರೇರಣೆ ಅಂತಂದ್ರೆ ಭಗವಾನ್ ಬುದ್ಧರ ಒಂದು ಸಂದೇಶ, ಧಮ್ಮ
ಮಹಾತ್ಮ ಫುಲೆ ಅವರ ಶಿಕ್ಷಣ, ಶಾಹು ಮಹಾರಾಜ್ ಅವರ ಒಂದು ಏನು ಅಧಿಕಾರ ಉದ್ಯೋಗದ ಒಂದು ಮೀಸಲಾತಿ. ತಾಲೂಕಿನಾದ್ಯಂತ ಬಹುಜನ ಸಮಾಜ ಪಾರ್ಟಿಯನ್ನ ಪ್ರಬಲವಾಗಿ ಕಟ್ಟಲು ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಬಹುಜನ ಸಮಾಜ ಪಾರ್ಟಿಗೆ ಸ್ವಾಗತವನ್ನ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಕೋರ್ತೇವೆ. ಜಿಂದಾಬಾದ್ 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 ಅಮರ್ ರಹೇ ಅಮರ್ ರಹೇ अमर रहे अमर रहे अमर रहे अमर रहे। बाबा तेरा दूसरा नाम, बाबा तेरा दूसरा नाम। बाबा तेरा दूसरा नाम, बाबा तेरा दूसरा नाम। बीएसपी बीएसपी ಇವತ್ತು ಸೂರ್ಯ ಹುಟ್ಟುತ್ತಾನೆ, ಸೂರ್ಯ ಈ ಕಡೆ ಹುಡುಕ್ತಾನೆ, ಎರಡಕ್ಕೂ ಕಾಣಿಸಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೂರ್ಯ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಗ ತೀರ್ಥ ತಕ್ಷಣದಲ್ಲೇ ಅವ್ರು ಹೇಳ್ತಾರೆ, ನಾನು ಹೋಗೋದು ಹೆಚ್ಚಲ್ಲ, ನಾನು ಹೋದ ತಕ್ಷಣ ಏನೋ ಆಗ್ತದೆ, ಆದ್ರೆ ನಾನು ಹೋಗೋದಿಲ್ಲ, ಈ ಸಂವಿಧಾನದ ಬುಕ್ಕನ್ನ ಫಸ್ಟ್ ಕಂಪ್ಲೀಟ್ ಎಲ್ಲ ಓದಿ ಮಾತ್ರ ಹೋಗ್ತೇನೆ ನಾನು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ನನ್ನ ಜನ ಕೋಟ್ಯಾಂತರ ಜನ ನಾನು ಎಲ್ಲಿಂದ ಹೋದ್ರೆ ಕೋಟ್ಯಾಂತರ ಜನ ತೊಂದರೆ ಆಗ್ತಾರೆ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತನ್ನ ಇಡೀ ಆನೇಕಲ್ ತಾಲೂಕಲ್ಲಿ ನಾವು ಓಡಾಡಿ ಹಳ್ಳಿಗಳಲ್ಲಿ ಕೂಡ ನಾವು ಭೇಟಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಅಂತೇಳಿ ಇಲ್ಲಿ ಕೂತಿರುವ ಎಲ್ಲ ಮಹಾ ರಾಜ್ಯ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಹೇಳಿದ್ದಾರೆ. ಅವ್ರು ಹುಟ್ಟಿಲ್ಲ ಅಂತಿದ್ರೆ ನಮ್ಮ ಹೋಲಿಸಿಲ್ಲ, ಇದಕ್ಕಾಗಿ ಯಾವುದೇ ಓಟ್ ಹಾಕೊಂಡ ಅಕ್ಕಿ ಇಲ್ಲ, ಯಾವುದೇ ಶಿಕ್ಷಣ ಇಲ್ಲ ಅಂತ ಮಹಾನ್ ಭಾವ ಹುಟ್ಟಿ ನಮಗೆ ಓಬಿಸಿಯಾಗಿ ಎಲ್ಲರಿಗೂ ನಮಗೆ ಒಂದು ಅದಕ್ಕೆ ಒಂದು ತಂದ್ಕೊಟ್ಟವ್ರಂದ್ರೆ ಅದು BSP ಬಿಟ್ಟು ಪಕ್ಷ ಅಂತ ಹೇಳ್ಬೇಕು. ಅದು ನಾವು BSP ಬಿಟ್ಟು ಅವ್ರ ಕನಸು ನನಸು ಮಾಡ್ಬೇಕಂದ್ರೆ ನಾವು BSP ಪಕ್ಷನ ಗೆಲ್ಸ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ನಾವು ಓಬಿಸಿಯಾಗಿ ಎಲ್ಲ ಕಡೆ ಕೂಡ BSP ನಾವು ಗೆಲ್ಸ್ಬೇಕಂತ ಹೇಳಿ ಇಷ್ಟಪಡ್ತೀನಿ. ಜೈ ಭೀಮ್ ಜೈ ಭಾರತ್. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಮತ್ತು ನಮ್ಮ ಪಕ್ಷದ 42ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ವಲಯದ ವತಿಯಿಂದ ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಗಳಿಂದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಬಂದಿದ್ದರು. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ಇಲ್ಲಿ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಬಹುಜನ ಸಮಾಜದ ಬಳಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಏನು ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರ ಒಂದು ಸಿದ್ಧಾಂತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಫೂರ್ತಿ ಮತ್ತು ಆದರ್ಶದಲ್ಲಿ ಬಹುಜನ ಸಮಾಜ ಪಕ್ಷ ಏನು ಬೆಳೀತಾ ಇದೆ, ಈ ಒಂದು ಬಹುಜನ ಸಮಾಜ ಪಕ್ಷ ಬೆಳೆದು ಅಧಿಕಾರಕ್ಕೆ ಬಂದರೆ ಮಾತ್ರ ಈ ದೇಶದಲ್ಲಿ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಇವತ್ತು ಏನು ಈ ದೇಶದಲ್ಲಿ SC ST OBC ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಇವರಿಗೆ ಕೇವಲ ಒಂದು ಹೆಸರಿಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾವತ್ತು ಈ ದೇಶದಲ್ಲಿ ಬಡತನ ಹೋಗುತ್ತೆ, ಅಸ್ಪೃಶ್ಯತೆ ಹೋಗುತ್ತೆ, ನಿರುದ್ಯೋಗ ಹೋಗುತ್ತೆ, ಅಸಮಾನತೆ ಹೋಗುತ್ತೆ, ಆವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಯಾರಿಗೆ ಅಂದರೆ ಅದು ಬಂಡವಾಳಶಾಹಿಗಳಿಗೆ, ಭೂಮಾಲೀಕರಿಗೆ, ಕಾಂಗ್ರೆಸ್ BJPನಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ. ಯಾಕೆಂದರೆ ಈ ದೇಶದಲ್ಲಿ ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಬೆವರು ಸುರಿಸಿ ದುಡಿದ್ರೂ ಕೂಡ ನೆಮ್ಮದಿಯ ಬದುಕನ್ನು ಬದುಕಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಈ ಮನುವಾದಿ ಪಕ್ಷಗಳು ದುಡಿದ್ದಾವೆ. ಏನು ಈ ದೇಶದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರವರು ಕಂಡಂಥ ಕನಸು,
ಅವರು ಏನು ನಿರಂತರ ಒಂದು ಹೋರಾಟದ ಫಲವಾಗಿ, ಏನು ಛಲಬಿಡದ ಹೋರಾಟದ ಫಲವಾಗಿ ಈ ದೇಶಕ್ಕೆ ಮಾನವತಾ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನವನ್ನು ಬರೆದು ಅವರು ಕೊನೆಯದಾಗಿ ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇನೆಂದರೆ, ನಾನು ಬರೆದಿರ್ತಕ್ಕಂಥ ಸಂವಿಧಾನ ಭಾಳ ಏನು ಉತ್ತಮವಾದಂಥ ಸಂವಿಧಾನ. ಈ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮನುವಾದಿಗಳು, ಕೆಟ್ಟವರು, ಏನು ಕ್ರೂರಿಗಳು ಹೋದರೆ ಈ ಸಂವಿಧಾನವು ಕೂಡ ಆ ಕೆಟ್ಟ ಸಂವಿಧಾನ ಆಗುತ್ತೆ. ಆ ಸಂವಿಧಾನವನ್ನು ಜಾರಿ ಮಾಡುವಂಥ ಜಾಗಕ್ಕೆ ಮಾನವತಾವಾದಿಗಳು, ಸಮಾನತಾವಾದಿಗಳು, ದೇಶ ಪ್ರೇಮಿಗಳು ಹೋದರೆ ಆ ಸಂವಿಧಾನವು ಕೂಡ ಉತ್ತಮವಾಗಿರುತ್ತೆ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಇವತ್ತು ಈ ದೇಶಕ್ಕೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರ ಬರೆದಂಥ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡ್ದೇನೆ ಆ ಸಂವಿಧಾನವನ್ನು ಸ್ವಾರ್ಥಕ್ಕೆ ಬಳಸ್ಕೊಂಡು ಇವತ್ತಿಗೂ ಕೂಡ 2026ನೇ ಇಸ್ವಿನಲ್ಲಿದ್ದೀವಿ. ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಅಸಮಾನತೆ ಇದೆ, ಅನಕ್ಷರತೆ ಇದೆ ಅಂದರೆ ಅದಕ್ಕೆ ಕಾರಣ ಈ ದೇಶವನ್ನು ಆಳಿದಂಥ 70 ವರ್ಷ ಕಾಂಗ್ರೆಸ್ಸು ಮತ್ತು BJP ಕಾರಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಅಸಮಾನತೆ, ಅಸ್ಪೃಶ್ಯತೆ, ಬಡತನ, ನಿರುದ್ಯೋಗ ಹೋಗಬೇಕಾದ್ರೆ ಈ ಏನು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಬೆಳೀತಾ ಇರ್ತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬಹುಜನ ಸಮಾಜ ಪಕ್ಷ ಯಾಕೆ ಅಧಿಕಾರಕ್ಕೆ ಬರಬೇಕಂದ್ರೆ, ಈ ದೇಶದಲ್ಲಿ ಏನು ಬಹುಜನ ಚಳವಳಿ ನಡೆದಿದೆ, ಬುದ್ಧನಿಂದ ಬಾಬಾ ಸಾಹೇಬ್ರವರೆಗೂ ಏನು ಹೋರಾಟ ಮಾಡಿದ್ದಾರೆ, ಇವರೆಲ್ಲರೂ ಕೂಡ ಈ ದೇಶದಲ್ಲಿ ಸಮಾನತೆ ಬರಬೇಕು, ಸ್ವಾತಂತ್ರ್ಯ ಬರಬೇಕು, ನೆಮ್ಮದಿಯ ಬದುಕು ಎಲ್ಲರಿಗೂ ಸಿಗಬೇಕು ಅನ್ನೋಂಥ ಹೋರಾಟ. ಈ ಹೋರಾಟದ ಫಲವೇ ಬಹುಜನ ಸಮಾಜ ಪಕ್ಷ. ಈ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲರಿಗೂ ನೆಮ್ಮದಿಯ ಬದುಕು ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಇದು ಬಹುಜನ ಸಮಾಜ ಪಕ್ಷ ಏನು ಉತ್ತರ ಪ್ರದೇಶದಲ್ಲಿ ಬಂದು 1,20,00,000 ಎಕರೆ ಭೂಮಿ ಎಲ್ಲ ಜಾತಿಗಳಿಗೂ ಹಂಚಿಕೆ ಮಾಡಿರ್ತಕ್ಕಂಥ ದಾಖಲೆ ಇದೆ. ಮನುವಾದಿಗಳು ಏನು 1992ರಲ್ಲಿ ಖಾಸಗೀಕರಣವನ್ನು ಜಾರಿ ಮಾಡಿ ಮೀಸಲಾತಿಯ ಒಂದು ಶಕ್ತಿಯನ್ನು ಕುಂದಿಸಿದ್ರು, ನಿರುದ್ಯೋಗ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸಿದ್ರು. ಆ ಒಂದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿ ಲಕ್ಷಾಂತರ ಜನಕ್ಕೆ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಇದೆ. ಅದೇ ರೀತಿಯಾಗಿ ಬಹುಜನ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದೇ ಒಂದು ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರುವಂಥದ್ದು ದಾಖಲೆ ಇಲ್ಲ. ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ ಕಾನೂನು ರಕ್ಷಣೆ ಕೊಟ್ಟು ಉದ್ಯೋಗದಲ್ಲಿ ಅಥವಾ ಏನು ಶಿಕ್ಷಣದಲ್ಲಿ ಪರಿಪೂರ್ಣವಾದ ಜಾತಿ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಟ್ಟು ಎಲ್ಲರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ದಾಖಲೆ ಬಹುಜನ ಸಮಾಜ ಪಕ್ಷದಿದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಒಂದು ರಾಜಪ್ರಭುತ್ವ, ಪ್ರಬುದ್ಧ ಭಾರತ ಆಡಳಿತ ಇತ್ತೋ ಅದೇ ರೀತಿಯಾಗಿ ಏನು ಬಹುಜನ ಸಮಾಜ ಪಕ್ಷ ಈ ದೇಶವನ್ನು ಹಿಡಿದ್ರೆ ಈ ದೇಶ ಪ್ರಬುದ್ಧ ಭಾರತವಾಗುತ್ತೆ. ಸಾಮ್ರಾಟ್ ಅಶೋಕನ ಆಡಳಿತದಲ್ಲಿ ಏನು ಒಂದು ವ್ಯವಸ್ಥೆ ಇತ್ತು, ಸಮಾನತವಾದ ಒಂದು ಇತ್ತು, ಅಂಥ ಒಂದು ಆಡಳಿತ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಭ್ರಷ್ಟಾಚಾರ ಇದೆ, ಏನು ಈ ದೇಶವನ್ನು ಲೂಟಿ ಹೊಡಿತಕ್ಕಂಥ ರಾಜಕಾರಣಿಗಳೇನಿದ್ದಾರೆ ಇವರೆಲ್ಲರನ್ನು ಮಟ್ಟ ಹಾಕಿ ಎಲ್ಲರಿಗೂ ಅವಕಾಶಗಳು ಸಿಗಬೇಕು, ಭ್ರಷ್ಟಾಚಾರ ಹೋಗಬೇಕು, ಬಡತನ ಹೋಗಬೇಕು, ನಿರುದ್ಯೋಗ ಹೋಗಬೇಕು, ಜಾತಿ ವ್ಯವಸ್ಥೆ ಹೋಗಬೇಕಾದ್ರೆ ಬಹುಜನ ಸಮಾಜ ಪಕ್ಷವನ್ನು ಎಲ್ಲ ಬಹುಜನರು ಬೆಂಬಲಿಸಿ ಈ ಪಕ್ಷವನ್ನು ಬೆಳೆಸಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಆನೇಕಲ್ ತಾಲೂಕಿನ ಬಹುಜನ ಸಮಾಜ ಪಕ್ಷದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಜಯಂತಿಯನ್ನು ಇಡೀ ಹಳ್ಳಿಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಹಬ್ಬ ರೀತಿ ಮಾಡಿದ್ದಾರೆ. ಭಾಳ ಅವ್ರಿಗೆ ಭೀಮ ಸ್ವಾಗತವನ್ನು ಭಾವಿಸ್ತೀವಿ. ಅದೇ ರೀತಿ ಆ ಮಹಾನುಭಾವ ಹುಟ್ಟಿಲ್ಲ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದರೆ ನಮಗೆ ಭಾಳ ತೊಂದರೆ ಆಗೋದು ಈ ಭಾರತದಲ್ಲಿ. ಅವರು ಸಂವಿಧಾನ ಬರೆದಾಗ ಲಂಡನ್ನಲ್ಲಿ ಬರಿತಾ ಇರ್ತಾರೆ. ಅವರು ಕಾಂಗ್ರೆಸ್ಸಿನ ನೆಹರು, ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು ಸಂವಿಧಾನ ಬರಿಬೇಡ, ಮೀಸಲಾತಿಯನ್ನು ಕೊಡಿಬೇಡ, ಓಟ್ ಹಕ್ಕನ್ನು ಕೊಡಬೇಡ ಅವರಿಗೆ ಅಂಥೇಳಿ ಗಲಾಟೆ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಅದ್ರಿಗೆ ಎದುರೋದಿಲ್ಲ. ಆ ಸಂವಿಧಾನವನ್ನು ನಾನು ಜಾರಿ ಮಾಡೇ ಮಾಡ್ತೀನಿ, ಈ ಮೀಸಲಾತಿ ಹೆಣ್ಮಕ್ಳಿಗೆ ನಾನು ಕೊಡಿಸ್ತೀನಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅದೇ ರೀತಿಯಾಗಿ ಗಾಂಧಿಗೆ, ನೆಹರುಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಎದುರುದಿರ ಸಂವಿಧಾನವನ್ನು ಬರೆದು
ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನು ಕೊಟ್ಟಿದ್ದರಿಂದ ಇಡೀ ದೇಶದಲ್ಲಿ ಇವತ್ತು ಮೋದಿ ಪ್ರಧಾನಿ ಆಗಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷದಲ್ಲಿ ಗೆದ್ದಿರೋದು ಅವರು. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆನೇ. ಇವತ್ತು ನಮ್ಮ ಸಿದ್ದರಾಮಣ್ಣವರು ಹೆಚ್ಚಾಗಿ ಮಾತಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಗೆಲ್ಲಿಸಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಲ್ಲಿ ಎಲ್ಲ ನೀವು ಭಾಳ ಎಚ್ಚರಿಕೊತ್ಕೊಬೇಕು ಅಂತ ಹೇಳ್ತಾ, ಈ ಸಭೆಯ ಎಲ್ಲ ಕಾರ್ಯಕ್ರಮ ಎಲ್ಲ ನಮ್ಮ ರಾಜ್ಯ ನಾಯಕರು ಬಂದಿದ್ದಾರೆ. ಇಡೀ ಆನೇಕಲ್ ತಾಲೂಕಿನ ನನ್ನ ಬಹುಜನ ಬಂಧುಗಳು, ನನ್ನ ಬಹುಜನ ನಾಯಕರುಗಳು, ನಮ್ಮ ತಾಯಂದಿರು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಭೀಮ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. BR ಅಂಬೇಡ್ಕರ್ ದಿನ, ಆದರೆ ಅವ್ರ ನನಸು ಮಾಡಬೇಕು ಅಂತ ಹೇಳುವಂಥ ದಿನಗಳು ಇದಾಗಿದೆ. ಯಾಕಂದರೆ ಇವತ್ತು ಹುಟ್ಟಿ 35 ವರ್ಷ ಆಗಿದೆ ಅಂದರೆ ಇವತ್ತು, ಯಾಕಂದರೆ OBC ಸಮಾಜಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದಾದ್ರೂ ಅವರು ಏನಾನ ನಿಜವಾದ ಒಂದು ಓಟಕ್ಕೂ ಒಂದು ಇದೇನಾನ ಕೊಟ್ಟಿದ್ರೆ ಅವ್ರಿಗೆ ಹುಟ್ಟಿದ್ದಕ್ಕೆ ಇವತ್ತು ನಮಗೆಲ್ಲ ಹಬ್ಬ ಅಂದ್ಕೊತೀರಿ. ಅವರು ಏನಾನ ಹುಟ್ಟಿಲ್ಲ ಅಂದರೆ ನಮಗೆ ಯಾವ ಹಬ್ಬನೂ ಇಲ್ಲ, ಯಾವ ಸಂಕ್ರಾಂತಿ, ಯಾವ ಯುಗಾದಿ ಇರಲಿಲ್ಲ. ಅವ್ರು ಹುಟ್ಟಿರೋದಕ್ಕೆ ನಾವೆಲ್ಲ ಕೂಡ ಹಬ್ಬ ಮಾಡ್ಕೊಳೋಂಥ ದಿನ ಆಗಿದೆ. ಯಾಕಂದರೆ ಏನೇ ಒಂದು ಅಧಿಕಾರ, ಒಂದು ಓಟ್ ಹಾಕೋದಾಗಲಿ, ಒಂದು ಶಿಕ್ಷಣ ಆಗಲಿ ಎಲ್ಲ ಕೊಟ್ಟವ್ರಂದರೆ ಅವರು ಒಂದು ಕನಸು. ಯಾಕಂದರೆ ಅವ್ರ ಕನಸು ಈ ಬಹುಜನ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಇದನ್ನು ಬೆಳೆಸಿ ಇದನ್ನು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಇದು ಅಧಿಕಾರಕ್ಕೆ ಬರಬೇಕಂತೇಳಿ ಇಷ್ಟಪಡ್ತೀನಿ.